ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಫಸ್ಟ್ ನಾನು ನನ್ನ ಸೊಸೆ ಕೊಡ್ತೀನಿ, ಸರಿನಾ? ಇವಾಗ ನೀನ್ ತಗೋ. ಧ್ರುವವ್ರೆ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಂದೇ ದೃಷ್ಟಿ ತಾಗುತ್ತೆ. ಅಮ್ಮ, ಸಮುದ್ರದ ನೀರು ಸಿಹಿಯಾಗೈತೆ ಅಂದ್ರೂ ನಂಬೋದು, ಆದ್ರೆ ತಾಯಿ ದೃಷ್ಟಿ ಮಕ್ಳಿಗೆ ತಾಕುತ್ತೆ ಅಂದ್ರೆ ನಂಬೋ ಮಾತಾ ಹೇಳಿ. ಅತ್ತೆನ್ ಮಾತ್ರ ಬಿಟ್ಕೊಡಲ್ಲ ಅಲ್ವಮ್ಮ ನೀನು? ಅನುಷ್ಕಾ, ಉಸಿರು ಬೇಕಿದ್ರು ಬಿಟ್ಬಿಡ್ತೀನಿ, ಆದ್ರೆ ನಮ್ಮ ಅತ್ತೆನ್ ಮಾತ್ರ ಬಿಡಕ್ಕಿಲ್ಲ. ಅತ್ತೆ ಸೊಸೆ ಯಾವಾಗ್ಲೂ ಈ ತರ ಇದ್ಬಿಟ್ರೆ ಎಲ್ರು ಮನೇಲೂ ಗಂಡ್ ಮಕ್ಳಿಗೆ ಟೆನ್ಷನ್ ಇರಲ್ಲ ನೋಡಿ. ನಿಜ. ಆಹಾ, ಎಲ್ಲ ಮನೇಲೂ ನಿನ್ನಂತ ಮಗ ಇದ್ಬಿಟ್ರೆ ಅಮ್ಮಂಗ್ ಚೆನ್ನಾಗ್ ಟೆನ್ಷನ್ ಕೊಡ್ಬೋದು. ನಾನೇನೇ ಮಾಡ್ದೆ? ಅಯ್ಯೋ ತೀಟೆ, ಏನೇ ಮಾಡಿದಾನೆ ನನ್ ಮಗ? ನನ್ ಮನೆಗೆ ಮುತ್ತಿನಂತ ಸೊಸೆ ತಗೊಂಡ್ ಬಂದಿದ್ದಾನೆ. ಓಹೋ, ನಿನ್ ಮಗ ಸೊಸೆ ಇಬ್ರು ಒಂದೊಂದು ಮುತ್ಗಳು ಬಿಡು. ಹೌದು, ಏನೀಗ? ಏನಿಲ್ಲ, ನನ್ಗೆ ಇನ್ನೊಂದ್ ಕೈ ತುತ್ ಕೊಟ್ರೆ ಮಗ ಸೊಸೆ ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲ ಅಂದ್ರೆ ನಾದ್ನಿಯರ್ ಕಾಟ ಹೇಗಿರೋದ್ ಗೊತ್ತಲ್ಲ, ಹೇಳ್ಬಿಡಿ ಅದ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಅಪ್ಪ ಎಲ್ಲ ಸೇರಿ ನನ್ ಮಗ ಸೊಸೆಗ್ ದೃಷ್ಟಿ ಹಾಕ್ತಿದ್ದೀರಾ. ನೋಡಿದ್ರ ಎಷ್ಟು ದೃಷ್ಟಿ ಆಗಿದೆ ಅಂತ ನನ್ ಮಗ ಸೊಸೆಗೆ. ಅಮ್ಮ, ಇವ್ರಿಬ್ರು ಆಂಜನೇಯನ್ ಸನ್ನಿಧಿಲಿ ನಿಮ್ ಆಶೀರ್ವಾದ ತಗೊಂಡು ಒಂದಾಗಿದ್ದಾರೆ. ಇವ್ರಿಗೆ ಯಾರ ದೃಷ್ಟಿನೂ ತಾಕೋದಿಲ್ಲ, 100 ಕಾಲ ಸಂತೋಷವಾಗಿರ್ತಾರೆ. ಅದೇನೋ ನಿಜಮ್ಮ. ಇಷ್ಟು ದಿನ ನಮ್ಮ ಮನೇಲಿ ಆತಂಕನೇ ತುಂಬಿತ್ತು. ಮೈನಾ ನನ್ ಸೊಸೆ ಅಂತ ಹೇಳ್ತಿದ್ದಂಗೆ ಆ ಸಮಸ್ಯೆಗಳೆಲ್ಲ ಹೆದರ್ಕೊಂಡು ಹೊರಟೋಯ್ತು. ನಾನಂತೂ ಯಾವಾಗ ಇವಳನ್ನ ಮನೆ ತುಂಬಿಸ್ಕೊಳ್ಳೋದು ಅಂತ ಆಸೆಯಿಂದ ಕಾಯ್ತಾ ಇದ್ದೀನಿ. ಓಹೋ, ಹಾಗಾದ್ರೆ ಮೇಡಮ್ ಅವರು ಇಷ್ಟರಲ್ಲೇ ಹಾಸ್ಟೆಲ್ಗೆ ಟಾಟಾ ಬಾಬಾಯ್ ಹೇಳ್ತಾರೆ ಅಂತ ಅನ್ಸುತ್ತೆ. ಮೈನಾ, ಹಾಗಾದ್ರೆ ನಮ್ನ ಮರ್ತ್ ಬಿಡ್ತೀಯಾ? ಅನು, ನಾನ್ ಯಾಕೆ ನಿಮ್ಮನ್ನ ಮರೀಲಿ? ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ. ನೀವು ಎಲ್ಲ ನಮ್ಮನೆಗೆ ಬಂದು ಇದ್ಬಿಡ್ರಮ್ಮ. ಇಲ್ಲ ಆಂಟಿ, ಪರವಾಗಿಲ್ಲ, ನಾವು ಹಾಸ್ಟೆಲ್ ಅಲ್ಲೇ ಇರ್ತೀವಿ. ಸುಮ್ನೆ ಅವರಿಬ್ರು ಮಧ್ಯ ನಾವ್ ಯಾಕೆ? ಸರ್ಸು, ಆಂಜನೇಯ ಸ್ವಾಮಿ ನಿನ್ನ ಇಷ್ಟು ಬೇಗ ಬದಲಾಯಿಸ್ತೇನೆ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಯಾವತ್ತೋ ಇಲ್ಲಿ ಕರ್ಕೊಂಡು ಬಂದಿರ್ತಿದ್ದೆ. ಸಾಕ್, ಸುಮ್ನೆ ಇರೋ. ನಾನೇನೋ ಸಿನಿಮಾದಲ್ಲಿ ಬರೋ ವಿಲನ್ ತರ ಹೇಳ್ತಿದ್ದಾನೆ. ನನ್ಗೇನಷ್ಟು ಕೆಟ್ಟ ಮನ್ಸಿಲ್ಲ, ನನ್ಗೂ ಒಳ್ಳೆ ಮನ್ಸಿದೆ ಅಲ್ವಮ್ಮ? ಹೌದು ಅಮ್ಮ, ನಿಮ್ದು ಮುತ್ತನಂತ ಮನ್ಸು. ನೋಡಿ ನಮ್ ಸೊಸೆ ಏನ್ ಹೇಳ್ತಿದ್ದಾಳೆ ಅಂತ. ರೀ, ನಾನು ನಿಮ್ಮ ಮಗನ ಜೊತೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಸೌಪರ್ಣಿಕಾ, ನಾನು ನಿನಗೆ ನೆನ್ನೆನೇ ಹೇಳಿದ್ದೀನಿ ತಾನೆ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಇಷ್ಟು ಹೇಳಿದ್ಮೇಲೂ ನೀನ್ ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಾರ್ನಿಂಗ್ ಡ್ಯಾಡ್. ಪುಷ್ಪಕ್, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ನೆಮ್ಮದಿ ಸಿಗೋ ಜಾಗಕ್ಕೆ. ಅಂದ್ರೆ ಆಫೀಸ್ಗೆ. ತಿಂಡಿ ತಿನ್ಕೊಂಡೇ ಹೋಗ್ಬಹುದಲ್ವಾ? ನನಗ್ ಬೇಡ. ಯಾಕೋ ಬೇಡ? ಹಸುವಿಲ್ಲ. ನಿಂತ್ಕೋ. ನಮ್ಮೇಲಿನ ಕೋಪನ ತಿಂಡಿ ಮೇಲೆ ತೋರಿಸ್ಬೇಡ. ತಿಂಡಿ ತಿನ್ಕೊಂಡು ಹೋಗು. ನನಗ್ ಹಸುವಿಲ್ಲ ಅಂತ ಹೇಳ್ತಿದ್ದೆ ತಾನೆ, ಏನಕ್ಕೆ ಬಲವಂತ ಮಾಡ್ತಿದ್ದೀರಾ? ನನಗ್ ಗೊತ್ತು ಕಣೋ, ನನಗ್ ಚೆನ್ನಾಗ್ ಗೊತ್ತು. ನೀನ್ ಈ ರೀತಿ ಮುಂದುವರಿಯೋದಿಕ್ಕೆ ಅವಳೇ ಕಾರಣ. ಅವಳಿಂದಾಗೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಓಡಾಡ್ತಿದ್ಯಲ್ಲೋ. ಮಾಮ್, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಮಧ್ಯೆ ಮೈನನ್ ತರಬೇಡಿ ಅಂತ. ತರ್ದೆ ಇನ್ನೇನೋ ಮಾಡ್ಲಿ, ಇನ್ನೇನ್ ಮಾಡ್ಲಿ ಅಂತ. ಅವಳಿಂದ ತಾನೆ ಅಪ್ಪ ಅಮ್ಮನ್ ಮಾತು ಅಂದ್ರೆ ನಿನ್ಗೆ ಅಷ್ಟೊಂದು ಅಲಕ್ಷ್ಯ ಆಗಿರೋದು. ಅಲಕ್ಷ್ಯ ಆಗಿರೋದು ಮಾತುಗಳಿಗಲ್ಲ, ನನ್ನ ಮನ್ಸಿಗೆ. ಅದು ನಿಮ್ಮಿಂದ.
ಪುಷ್ಪಕ್ ಅಲಕ್ಷ್ಯ ಅಂತ ಹೇಳೋದಿಕ್ಕೆ ನಾನು ಏನೋ ಕಡಿಮೆ ಮಾಡಿದ್ದೀನಿ ನಿನ್ಗೆ. ಪ್ರೀತಿ ಕಡಿಮೆ ಮಾಡಿದ್ರ, ಎಲ್ಲಾನು ದುಡ್ಡಲ್ಲಿ ಅಳಿಯೋಕ್ ಟ್ರೈ ಮಾಡ್ತಿದ್ರ. ನಿಮ್ ಮಗನ್ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಕೇರ್ ಮಾಡ್ತಿದ್ರೆ ಅವನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ರಿ, ಸ್ಟೇಟಸ್ಗಲ್ಲ. ಪುಷ್ಪಕ್, ಅವಳು ಏನ್ ಹೇಳಿದ್ಲು ಅಂತ ಅಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ಈಗ? ನೋಡು, ತಿಂಡಿ ತಿನ್ಕೊಂಡು ಹೋಗುವಂತ ಅಷ್ಟೇ ತಾನೇ ನಿನಗೆ ಹೇಳಿದ್ದು. ಅಪ್ಪ, ನಿಮ್ಮ ತಿಂಡಿ ಊಟ ನನಗೇನು ಬೇಕಾಗಿಲ್ಲ. ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ ನಿನಗೆ ಸಮಾಧಾನ ಆಯ್ತು ತಾನೇ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನೀನು. ಅಲ್ಲ, ಮಾತಾಡಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನಾಲ್ಗೆಯಿಂದ ಒಂದಕ್ಷರ ಬರ್ಬೇಕಾದ್ರೂ ಜಾಗರೂಕತೆಯಿಂದ ಮಾತಾಡ್ಬೇಕು. ಅದೇ ಇಲ್ಲ ಅಂದಮೇಲೆ ಮಾತಾಡೋದೆಲ್ಲ ವ್ಯರ್ಥಾನೆ. ಅವಳಿಂದಾನೇ ಎಲ್ಲ ಆಗ್ತಿರೋದಕ್ಕೂ ಕಾರಣ ಅವಳೇನೆ. ಅನುಷ್ಕಾ, ನೀನ್ ದುಡ್ಡು ಕೊಟ್ಬಿಟ್ವಾ? ಹಾ, ಏನಮ್ಮ ಮೈನಾ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಕಾಂತಪ್ಪಣ್ಣ, ಚೆನ್ನಾಗಾಯ್ತು. ಏನಮ್ಮ ಮೈನಾ, ಹೋಗೋವಾಗ ಮುದುಡಿದ ತಾವ್ರೆ ತರ ಹೋದೆ, ಈಗ ಅರಳಿದ ತಾವ್ರೆ ತರ ಬರ್ತಾ ಇದೀಯಾ? ಏನ್ ಸಮಾಚಾರ? ದೇವ್ರ ಅಂತದೇನ್ ವರ ಕೊಟ್ಟ? ಕಾಂತಪ್ಪಣ್ಣ, ಆ ದೇವ್ರು ದೊಡ್ಡ ವರನೇ ಕೊಟ್ಟಿದ್ದಾನೆ, ಜೊತೆಗೆ ಈ ವಧುಗೆ ಒಂದ್ ವರನೂ ಕೊಟ್ಟಿದ್ದಾನೆ. ಓಹೋ, ಮೈನಾ ನಾಚ್ಕೊಂಡಿದ್ದಾಳೆ ಅಂದ್ರೆ ಏನೋ ಖುಷಿ ವಿಚಾರನೇ ಇರ್ಬೇಕು. ಮೈನಾ, ಹುಷಾರು. ಧ್ರುವ, ನೀನ್ ಫೋನ್ ಕೊಡೋ. ಫೋನಾ? ಫೋನ್ ಯಾರಾದ್ರೂ ಫೋನ್ ಕೊಡ್ರೋ. ತಗೋ. ಯಾಕೆ? ಇರು, ನನ್ ಸೊಸೆಗೊಂದು ಫೋನ್ ಮಾಡ್ತೀನಿ. ಏನಾಯ್ತು? ಫೋನ್. ಹಲೋ ಮೈನಾ, ನಾನಮ್ಮ, ನಿಮ್ಮತ್ತೆ ಮಾತಾಡ್ತಿರೋದು.